ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಓಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಎಲ್ಲೋ ಇದ್ದಾಳೆ, ಏನೋ ತೋರಿಸ್ತಿದ್ದಾಳೆ ಅಂದ್ಕೊಂಡಿದ್ದೀರಾ? ನನ್ನ ಮಗನಿಗೆ ಇವಾಗ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಅವ್ನು ಸ್ಕೂಲಿಗೆ ಬಂದಿದ್ದೆ ಪೇರೆಂಟ್ಸ್ ಮೀಟಿಂಗಿಗೆ. ಸೊ ಅವ್ನು ಸ್ಕೂಲೆಲ್ಲ ತೋರಿಸ್ತಾ ಇದ್ದೆ ನನ್ನ ಮಗ ನನಗೆ. ಇಲ್ಲಿ ಈ ಕ್ಲಾಸ್ ಇದೆ, ಅಲ್ಲಿ ಆ ಕ್ಲಾಸ್ ಇದೆ ಅಂತೆಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಮ್ಯೂಸಿಕ್ ಕ್ಲಾಸ್ ಇದೆ, ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಇದೆ ಅಂತೆಲ್ಲ ತೋರಿಸ್ತಾ ಇದ್ದಾನೆ. ಸೊ ಹಾಗೆ ಒಂದು PTM ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಸೊ ಅವ್ನು ಫಸ್ಟ್ ಸ್ಟ್ಯಾಂಡರ್ಡ್ ಇವಾಗ. ಯಾವ ಇಯರು ಅವನ ಒಂದು ದಿವಸಕ್ಕೂ ಯಾವ ಟೀಚರು ಕಂಪ್ಲೇಂಟ್ ಮಾಡಿಲ್ಲ. ಸೊ ಅದೇ ನನಗೆ ದೊಡ್ಡ ಖುಷಿ ನನ್ನ ಮಗನ ಮೇಲೆ. ಎಲ್ರಿಗೂ ಅದೇ ಇರುತ್ತಲ್ವ, ಎಲ್ಲ ಪೇರೆಂಟ್ಸ್ಗೂ. ಸೊ ಅದಾದಮೇಲೆ ನಾನು ಅಲ್ಲಿ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ನನ್ನ ಫ್ರೆಂಡವರು ಉಪ್ಸಾರು ಮಾಡಿದರು. ಸೊ ಉಪ್ಸಾರು ಕೊಟ್ಟರು. ನನಗೇನಾದ್ರು ಕೆಲಸ ಇದ್ದಾಗ ಅವರು ನನಗೆ ಸಾಂಬಾರು, ಊಟ, ಟಿಫನ್ ಏನೋ ಕೊಡ್ತಾರೆ. ಅವ್ರ ಕೆಲಸದಾಗ ನಾನು ಕೊಡ್ತೀವಿ. ಸೊ ಇಬ್ಬರು ಹಂಗೆ ಅಡ್ಜಸ್ಟ್ ಮಾಡ್ಕೊತಾ ಇರ್ತೀವಿ. ಅದಾದಮೇಲೆ ಸಂಜೆ ಮೇಲೆ ನಮ್ಮ ಮನೆಯವರು ಬಿರಿಯಾನಿ ಮಾಡುವಂಥ ಚಿಕನ್ ತೊಗೊಂಡು ಬಂದರು. ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಮತ್ತು ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ. ನನಗೆ ಹುಷಾರಿರ್ಲಿಲ್ಲ. ಸೊ ಬಾಯೆಲ್ಲ ಒಂಥರ ಆಗ್ತಾಯಿತ್ತು, ಕಹಿ ಆಗ್ತೈತೆ ಏನು ತಿಂದ್ರೂ. ಅದಕ್ಕೇ ತೊಗೊಂಬಂದು ಕೊಟ್ಟರು, ಏನಾರು ಮಾಡ್ಕೊಂಡು ತಿನ್ನು ಅಂತ. ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಅಡುಗೆ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದೆ ಅಂತ ಗೊತ್ತಿಲ್ಲ. ಮಮ್ಮಿ ಏನು ಮಾಡ್ತಾ ಇದ್ದ? ನಾನು ಇವತ್ತು ಬಿರಿಯಾನಿ ಮತ್ತು ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ. ಅದು ಬಿರಿಯಾನಿ ಮಾಡೋದಕ್ಕೆ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಥರ ಸ್ಪೈಸಸ್ ಹಾಕಿದ್ದೀನಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನನ್ನ ಮಗನ ವೀಡಿಯೋ ಮಾಡೋ ಅಂತ ಹೇಳಿದ್ರೆ ಏನೇನೋ ಎಲ್ಲ ಮಾಡಿ ಅವನಿಗೆ ತರಲೆ. ನನ್ನ ಮಗ ತರಲೆ ಏನೇನೋ ವೀಡಿಯೋ ಮಾಡ್ತಾವೆ. ಸೊ ನಾನು ಇಲ್ಲೆಲ್ಲ ರೆಡಿ ಮಾಡಿದೆ. ಫೈನಲಿ ಬಿರಿಯಾನಿ ನೋಡಿ ರೆಡಿ ಆಗ್ತಾಯಿದೆ. ಸಕ್ಕತ್ತಾಗಿರುತ್ತೆ ಗಾಯ್ಸ್. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮಾತ್ರ. ನಮ್ಮ ಮನೇಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಚೆನ್ನಾಗೈತೆ ಅಂತೇಳಿ ಎಲ್ಲ ಎರಡೆರಡು ಸರಿ ಹಾಕಿಸ್ಕೊಂಡು ತಿಂದರು. ಸಕ್ಕತ್ತಾಗಿತ್ತು ಬಿರಿಯಾನಿ ಮತ್ತು ಫ್ರೈ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಫ್ರೈನು ಸಿಂಪಲಾಗೆ ಮಾಡಿಕೊಂಡೆ ನೋಡಿ. ಎಲ್ಲ ಅಡುಗೆ ಎಲ್ಲ ಆದಮೇಲೆ ಫುಲ್ ಎಲ್ಲ ಮಿಸಿ ಹಾಕೋಗಿದೆ ಅಡುಗೆ ಮನೆ. ಅಪ್ಪ ಯಾವಾಗ ಕ್ಲೀನ್ ಮಾಡಿಬಿಡ್ತೀನೋ ಅನಿಸ್ತಾ ಇರುತ್ತೆ. ಸೊ ನೋಡಿ ಇಟ್ಟಿದ್ದೀನಿ, ಬಿರಿಯಾನಿ ಎಲ್ಲ ಕೂಗಕ್ಕೆ ಇಟ್ಟಿದ್ದೀನಿ. ಕಸ ಎಲ್ಲ ಅಲ್ಲಲ್ಲೇ ಬಿದ್ದೈತೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫೈನಲಿ ಎಲ್ಲ ಕ್ಲೀನ್ ಮಾಡಿ ನನ್ನ ಮಗ ಚಿಕನ್ ತಿನ್ನಲ್ಲ, ಅದಕ್ಕೆ ಅವ್ನಿಗೊಂದೆರಡು ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. ಫೈನಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದೆಲ್ಲ ನೀಟಾಗಿ ಇಟ್ಟು. ಎಲ್ಲರೂ ಏನು ಮಾಡ್ತಾಯಿದ್ದೀರ? ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ, ಸಾರಿ. ನೋಡಿ ನಮ್ಮ ಮಗ ಏನು ಮಾಡ್ತಾನೆ, ತಿರ್ಗಿಸ್ಬಿಡ. ದೊಡ್ಡ ತರಲೆ ಅವನು. ಕ್ಯಾಮ್ರಾನ ಅಲ್ಲಾಡಿಸ್ತವನು ಫೋನೆಲ್ಲ ಹಾಕು. ಸಾಕಾಯಿತು ಅಡುಗೆ ಮಾಡಿ. ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿದ್ದೀನಿ. ಎಷ್ಟೊಂದು ದಿವಸ ಆಗಿದ್ದು ನಾನು ನಮ್ಮ ಮನೆ ನಾನ್ ವೆಜ್ ಮಾಡಿಲ್ಲ. ಸೊ ನನ್ನ ಫ್ರೆಂಡ್ ಮನೇಲಿ ಯಾವಾಗಲೂ ನಾನ್ ವೆಜ್ ಮಾಡ್ತಾಯಿದ್ರು, ಅಲ್ಲೇ ಕರಿತಾಯಿದ್ರು. ನಾನು ಜಾಸ್ತಿ ನಾನ್ ವೆಜ್ ಎಲ್ಲ ಮಾಡೋದಿಲ್ಲ, ನಮ್ಮ ಮನೇಲಿ ಜಾಸ್ತಿ ತಿನ್ನೋದಿಲ್ಲ, ಎಷ್ಟು ಬೇಕೋ ಅಷ್ಟೇ. ಸೊ ಅದಕ್ಕೆ ಇವತ್ತು ಅವ್ರು ಯಾರೋ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತೇಳಿ ನಾನ್ ವೆಜ್ ಮಾಡಿದ್ದೀನಿ. ಚಿಕನ್ ಬಿರಿಯಾನಿ ಮತ್ತು ಫ್ರೈ ಅಷ್ಟೇ, ಇನ್ನೇನು ಜಾಸ್ತಿ ಏನು ಮಾಡಿಲ್ಲ. ಫೈನಲಿ ಬಿರಿಯಾನಿ ನೋಡಿ ಗಾಯ್ಸ್ ಹೆಂಗಿದೆ, ಗ್ರೀನ್ ಕಲರ್ ಸಕ್ಕತ್ತಾಗಿದೆಲ್ಲ. ಸೇಮ್ ನಿಮ್ಮ ಹೋಟ್ಲದಲ್ಲಿ ಯಾವ ಕಲರ್ ಬರುತ್ತೆ, ಯಾವ ಟೇಸ್ಟ್ ಸೇಮ್ ಅದೇ ಟೇಸ್ಟ್ ಬರುತ್ತೆ. ನಿಮಗೆ ರೆಸಿಪಿ ಬೇಕಾದ್ರೆ ಶೇರ್ ಮಾಡ್ತೀನಿ, ಒಂದ್ಸಲಿ ಟ್ರೈ ಮಾಡಿ. ಸಕ್ಕತ್ತಾಗಿತ್ತು ಬಿರಿಯಾನಿ ಮಾತ್ರ. ಮತ್ತು ಜೊತೆಗೆ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೆ ಬಿರಿಯಾನಿಗೆ. ನಾನು ಮೊಸರು ಬಜ್ಜಿ ತಿನ್ನೋದಿಲ್ಲ, ನಮ್ಮನೇಲಿ ಯಾರು ಅಷ್ಟು ಮೊಸರು ಬಜ್ಜಿ ತಿನ್ನಲ್ಲ. ಸೊ ಅದಕ್ಕೆ ಗ್ರೇವಿ ಥರ ಮಾಡ್ಕೊಂಡಿದ್ದೆ. ಅವನಿಗೂ ಸ್ವಲ್ಪ ಎಗ್ ಕಟ್ ಮಾಡಿ ಬೇಯಿಸಿದ್ದೆ. ಕಟ್ ಮಾಡಿ ಪೆಪ್ಪರ್ ಉಪ್ಪೆಲ್ಲ ಹಾಕ್ಕೊಟ್ಟೆ. ಅವನಿಗಿಷ್ಟ ಸಖತ್ತು ಪೆಪ್ಪರ್ ಉಪ್ಪೆಲ್ಲ ಹಾಕ್ಕೊಟ್ಟು ನೋಡಿ ಅವ್ನು ಖುಷಿ ಪಡ್ತಾವನೆ. ಎಷ್ಟೊಂದು ದಿವಸ ಆಗಿತ್ತು ಅವನಿಗೂ ಮೊಟ್ಟೆ ಕೊಟ್ಟಿರಲಿಲ್ಲ ಹುಷಾರಿಲ್ದಾಗಿಂದ. ಅದಕ್ಕೆ ಇವಾಗ ಫೈನಲಿ ಬೇಯಿಸ್ಕೊಟ್ಟಿದ್ದೀನಿ. ಅವನಿಗೆ ತಿಂತವನೆ ಮೊಟ್ಟೆನ.
ಅವನ ಮುಖದಲ್ಲಿ ಸ್ಮೈಲ್ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಇದು ಒಂದು ಭಾನುವಾರದ್ದು ಮಾರ್ನಿಂಗು. ನಾನು ಶನಿವಾರ ವ್ಲಾಗ್ ಅಲ್ಲೇ ಎಂಡ್ ಮಾಡಿಬಿಟ್ಟು ಇದು ಭಾನುವಾರದ ವ್ಲಾಗು ಮಾರ್ನಿಂಗು. ಸೊ ನಾನು ಮಾರ್ನಿಂಗ್ ಎದ್ದು ಬಂದು ಇವಾಗ ಒಂದು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಕುಡಿತಾಯಿದ್ದೀನಿ. ಬಿಸಿನೀರಿಗೆ ಹಂಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿತಾಯಿದ್ದೀನಿ. ಅಡುಗೆ ಮನೆ ಎಲ್ಲ ಗಲೀಜಾಗಿಬಿಟ್ಟಿದೆ, ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿಲ್ಲ. ಐಟಮ್ಸ್ ಎಲ್ಲ ಹಂಗಂಗೆ ಹೆಂಗೆ ಬೇಕೋ ಹಂಗಂಗೆ ಇಟ್ಟಿದ್ದೀನಿ. ಕ್ಲೀನ್ ಮಾಡಬೇಕು ಸ್ವಲ್ಪ ನೀಟಾಗಿ ಎಲ್ಲನೂ. ಈಗ ಇನ್ನೇನು ಹಬ್ಬ ಬರ್ತಿದ್ದೆಲ್ಲ, ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೋಬೇಕು. ಜಾಸ್ತಿ ಬಿಸಿ ನೀರಿಗೆ ತುಪ್ಪ ಹಾಕ್ಬಾರ್ದು, ಸ್ವಲ್ಪ ಲೈಟ್ ಉಗುರು ಬೆಚ್ಚಿರಬೇಕು, ಆವಾಗ ತುಪ್ಪ ಹಾಕ್ಕೊಂಡು ಕುಡಿಬೇಕು. ಸೊ ನಮ್ಮ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಬಿಸಿನೀರಿಗೆ ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ. ಸೊ ಅದಕ್ಕೆ ನಾನು ಕುಡಿತೀನಿ. ವಾರದಲ್ಲಿ ಒಂದು 3 ದಿವಸ ಇದನ್ನು ಕುಡಿತೀನಿ, ಒಂದು 3 ದಿವಸ ಜೀರಿಗೆ ನೀರು ಕುಡಿತೀನಿ. ನಾನು ಇವಾಗ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ನೀವು ಎಲ್ಲರೂ ಮಾರ್ನಿಂಗ್ ಏನೇನು ಕುಡಿತೀರಾ? ಕಾಫಿ, ಟೀ, ಹಾಲ್ ಯಾರ್ಯಾರು ಏನೇನು ಕುಡಿತೀರಾ ಕಮೆಂಟ್ ಮಾಡಿ ಗೈಸ್. ನಾನು ಮಾರ್ನಿಂಗು ಬಿಸಿನೀರು ಇಲ್ಲ ಬಿಸಿನೀರಿಗೆ ಸ್ವಲ್ಪ ತುಪ್ಪ ಹಾಕ್ಕೊತೀನಿ, ಇಲ್ಲ ಅಂದರೆ ಜೀರಿಗೆ ಕಷಾಯ ಥರ ಮಾಡ್ಕೊಂಡು ಕುಡಿತೀನಿ. ತುಂಬ ಒಳ್ಳೇದು ಇವೆಲ್ಲ ಬೆನಿಫಿಟ್ ಆರೋಗ್ಯಕ್ಕೆ. ಹಾಗಂತ ನೀವು ಕೇಳ್ಬೋದು, ಇದೆಲ್ಲ ಕುಡಿದ ತಕ್ಷಣ ನಾವೇನು 1000 ವರ್ಷ ಬದುಕ್ತೀವಿ ಮೇಡಮ್ ಅಂತ. 1000 ವರ್ಷ ಏನು ಬದುಕೋದಿಲ್ಲ, ಇರೋಷ್ಟು ದಿನ ಆರೋಗ್ಯವಾಗಾದರೆ ಬದುಕ್ತೀವಿ ಅನ್ನೋದಷ್ಟೇ ನನ್ನ ಒಂದು ಥಿಂಕಿಂಗು. ಸೊ ಟೀ ಕಾಫಿ ಎಲ್ಲ ಬೆಳಗ್ಗೆ ಯಾರೂ ಕುಡಿಬೇಡಿ, ಒಳ್ಳೆಯದು ಅಲ್ಲ ಅದೆಲ್ಲ ಹೆಲ್ತ್ಗೆ. ಎದ್ದಿದ ತಕ್ಷಣ ಹಾಲು ಕೂಡ ಕುಡಿಬಾರ್ದಂತ. ಸ್ವಲ್ಪ ಬಿಸಿನೀರು ಕುಡಿದು ಒಂದು 1/2 hour ಆದಮೇಲೆ ಹಾಲು ಕುಡಿಯೋರಿದ್ರೆ ಹಾಲಾದರೂ ಕುಡಿಬೋದು, ಟೀ ಕಾಫಿ ಎಲ್ಲ ಕುಡಿಯೋರಿದ್ರೆ ಕುಡಿಬೋದು. ಅದಾದಮೇಲೆ ನಾನು ಸ್ವಲ್ಪ ಆಚೆ ಬಂದಿಲ್ಲ ಬೆಳಗ್ಗೆ ಎದ್ದಾಗಿಂದ. ಆಚೆ ಬಂದು ಸ್ವಲ್ಪ ನೋಡ್ತಾಯಿದ್ದೆ, ವೆದರೆಲ್ಲ ಒಂಚೂರು ಚೆನ್ನಾಗಿತ್ತು, ಲೈಟಾಗಿ ಬಿಸಿಲು ಕೂಡ ಇತ್ತು. ಸೊ ನಮ್ಮ ಮನೆ ಹತ್ರ ಇದ್ದಿದ್ದ ತಕ್ಷಣ ನೋಡೋದಕ್ಕೆ ತೆಂಗಿನ ಮರ ಎಲ್ಲ ಇದೆ, ಅದನ್ನು ನೋಡ್ತೀನಿ. ಕೆಲವು ಕಡೆ ಎಲ್ಲ ಅಷ್ಟಾಗಿ ಸಿಗೋದಿಲ್ಲ ಈಗಿನ ಸಿಟಿದಲ್ಲಿ. ಸೊ ನಾವಿರೋ ಪ್ಲೇಸಲ್ಲಿ ತೆಂಗಿನ ಮರ ತುಂಬಾ ಇದೆ. ಸೊ ನೋಡಿದಾಗ ಏನೋ ಒಂಥರ ರಿಫ್ರೆಶಿಂಗ್ ಚೆನ್ನಾಗಿರ್ತೈತೆ. ಎದ್ದಿದ ತಕ್ಷಣ ತೆಂಗಿನ ಮರ ನೋಡಬೇಕಂತೆ. ಸೊ ನೋಡ್ತೀನಿ. ಇದು ನಮ್ಮದು ಗಿಡಗಳು ನೋಡಿ. ಇಲ್ಲೊಂದು ವಾಸ್ತು ಗಿಡ ಇದೆ ನೋಡಿ, ಅದೂ ಫ್ಲವರ್ ಬಿಟ್ಟಿದೆ ಚಿಕ್ಕದಾಗಿ, ತುಂಬ ಚೆನ್ನಾಗಿದೆ ರೆಡ್ಗೆ. ನಮ್ಮ ಬುದ್ಧ ನೋಡಿ. ಅದಾದಮೇಲೆ ಇವಾಗ ನಾನು ಹಾಲು ತರಕ್ಕೆ ಹೋಗ್ತಾಯಿದ್ದೀನಿ ಅಂಗಡಿಗೆ. ನಾನು ಹಾಲು ತರಕ್ಕೆ ಹೋದರೆ ಸಾಕು, ನಮ್ಮ ಸೈನ್ಯಗಳು ಇವತ್ತಿದು ಒಂದೇ ಇರೋದು ನಮ್ಮದು. ಇನ್ನೂ 3-4 ಇದ್ದಾವೆ. ನಾನು ಮಧ್ಯದಲ್ಲಿ ಹೋಗ್ತಾ ಇರ್ತೀನಿ, ಆ ಕಡೆ ಈ ಕಡೆ ನಮ್ಮ ಸೈನ್ಯ ಬರ್ತಾ ಇರುತ್ತೆ. ನೋಡಿದವ್ರು ಎಲ್ಲರೂ ನನ್ನೇ ನೋಡ್ತಾ ಇರ್ತಾರೆ. ಅದಾದಮೇಲೆ ನಾನು ಅಲ್ಲಿಂದ ಹಾಲು ತೊಗೊಂಡು ಬಂದು ಇವ್ರಿಗೆ ನಾನು ಊಟ ಹಾಕ್ಲೇಬೇಕು. ಬಿಸ್ಕೆಟ್ ಇಲ್ಲ ನನ್ನನ್ನು ಒಳಗೆ ಹೋಗಕ್ಕೂ ಬಿಡೋಲ್ಲ. ಸೊ ಬಿಸ್ಕೆಟ್ ಹಾಕ್ಬಿಟ್ಟು ಪಾರ್ಲೇಜಿ ಹಾಕೋದಿಲ್ಲ, ಪಾರ್ಲೇಜಿ ಸ್ವಲ್ಪ ಸಿಕ್ಕಾಗುತ್ತೆ ಶುಗರ್ ಇರುತ್ತೆ, ನಾನು ಹಾಕೋಲ್ಲ. ಸೊ ಮಾರಿಗೋಲ್ಡ್ ಹಾಕ್ತೀನಿ ಪಾಪ ಅವಕ್ಕೂರುವೆ. ಅವು ಅನ್ನ ಹಾಕಿದ್ರೆ ತಿನ್ನೋದಿಲ್ಲ, ಬಿಸ್ಕೆಟ್ ಹಾಕಬೇಕು. ಸೊ ಬಿಸ್ಕೆಟೆಲ್ಲ ಹಾಕ್ಬಿಟ್ಟು ಬಂದು ನಾನು ಸ್ವಲ್ಪ ಅದಿದ್ದು ಕೆಲಸ ಐತೆ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಪ್ಲೀಸ್ ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಗೈಸ್ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.